ಬಂದ್ಬಿಟ್ಟು ಮೈಸೂರಿಂದ ಹೊರಟಿದ್ದು. ಮೈಸೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದ್ ಬಸ್ ಇದೆ, ಫ್ಲೈ ಬಸ್ ಅಂತ. ಅದರಲ್ಲಿ ಪರ್ ಹೆಡ್ ಚಾರ್ಜ್ ಬಂದ್ಬಿಟ್ಟು 950 ರುಪೀಸ್. ಇದು ಡೈರೆಕ್ಟ್ ಇನ್ನೆಲ್ಲೂ ಸ್ಟಾಪ್ ಇರಲ್ಲ, ಡೈರೆಕ್ಟ್ ಮೈಸೂರು ಬಿಟ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಆರ್ 2. ಬಂದ್ಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಬೆಳಗ್ಗೆ 3:45 ಹಿಂಗೆ ಹೋದ್ವಿ. ನಾವಷ್ಟು ಬೇಗ ಹೋಗಿದ್ದು ಏನಕ್ಕೆ ಅಂತಂದ್ರೆ, ನಾವು ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಾವು ಲಗೇಜ್ ನ ಚೆಕ್ ಇನ್ ಮಾಡಿಸಿ ಆಮೇಲೆ ನಮ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ನಾವು ಬೇಗ ಹೋಗಿದ್ವಿ. ನೀವೇನಾದ್ರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತೀರಾ, ನೀವು ಕೂಡ ಬೇಗ ಹೋಗಿ. ಇಲ್ಲ ಅಂತಂದ್ರೆ ಆರಾಮ್ಸೆ ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ಹೋಗ್ಬೇಕು ಅಂತ, ಅಷ್ಟೊತ್ತಿಗೆ ಹೋಗಿ. ನಮಗ್ ಬಂದ್ಬಿಟ್ಟು ಫ್ಲೈಟ್ ಚಾರ್ಜಸ್ ತುಂಬಾ ಕಡಿಮೆ ಬಿದ್ದಿತ್ತು. ಯಾಕೆಂತಂದ್ರೆ ನಾವು ಒಂದು 20-25 ಡೇಸ್ ಮುಂಚೆನೆ ಮಾಡಿದ್ವಿ. ನೀವು ಅಷ್ಟೇನೆ ಪ್ರಯಾಗ್ರಾಜ್ಗೆ, ಅಯೋಧ್ಯೆಗೆ ಅಥವಾ ಬೇರೆ ಎಲ್ಲೇ ಹೋಗ್ಬೇಕಾದ್ರೂ ಒಂದು 20 ಡೇಸ್ ಬಿಫೋರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಪ್ರೈಸು ಕಡಿಮೆ ಬೀಳುತ್ತೆ ತುಂಬಾ. ಅವಾಗ ನೀವು ಈಸಿಯಾಗಿ ಹೋಗಕ್ಕೆ ಬರಕ್ಕೆ ಎರಡನ್ನೂ ಬುಕ್ ಮಾಡ್ಕೊಂಡಾಗ ನಿಮ್ಗೆ ಈಸಿಯಾಗಿ ತುಂಬಾ ಕಡಿಮೆ ಬೀಳುತ್ತೆ ಪ್ರೈಸಸ್. ಫ್ಲೈಟ್ ಬಂದ್ಬಿಟ್ಟು ಡೈರೆಕ್ಟ್ ಫ್ಲೈಟ್ ಆಗಿರ್ಲಿಲ್ಲ. ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಲಕ್ನೋ ಆಗಿತ್ತು ನಮ್ಮ ಫ್ಲೈಟ್ ರೂಟು. ನಾವು ಬೆಂಗಳೂರಿಂದ ಡೆಲ್ಲಿ ಇಳ್ಕೊಂಡು ಅಲ್ಲಿ ಚೇಂಜ್ ಆಫ್ ಫ್ಲೈಟ್ ಮಾಡಬೇಕಾಗಿತ್ತು. ಸೊ ನಿಮಗೂ ಇದೇ ಥರನೇ ಚೇಂಜ್ ಆಫ್ ಫ್ಲೈಟ್ ಆಗಿ, ಅಥವಾ ಸ್ವಲ್ಪ ನಿಮ್ಗೇನೋ ತುಂಬಾ ಅರ್ಜೆಂಟ್ ಇಲ್ಲ ಅಂತಂದ್ರೆ ಆರಾಮ್ಸೆ ಹೋಗೋದಿದ್ರೆ ಜಾಸ್ತಿ ಟೈಮಿಂಗ್ಸ್ ತೊಗೊಳಂತ ಫ್ಲೈಟ್ ತೊಗೊಳ್ಳಿ. ಸೊ ನಿಮ್ಗೆ ಅವಾಗ ಇನ್ನೂ ಕಡಿಮೆ ಬೀಳುತ್ತೆ ಪ್ರೈಸ್. ಇದರಲ್ಲಿ 2.5 hours ಆದ್ಮೇಲೆ ನಾವು ಡೆಲ್ಲಿಲಿ ಇಳಿದ್ವಿ. ಮತ್ತೆ ಚೆಕಿಂಗ್ ಮಾಡಿಸ್ಕೊಂಡು ನಮ್ದು ನೆಕ್ಸ್ಟ್ ಫ್ಲೈಟ್ ಬಂದ್ಬಿಟ್ಟು ಡೆಲ್ಲಿ ಟು ಲಕ್ನೋ ಇತ್ತು. ಆ ಫ್ಲೈಟ್ಗೆ ಏನೇನು ಮತ್ತೆ ಚೆಕಿಂಗ್ ಮಾಡಿಸ್ಕೊಂಡು ಹೊರಟ್ವಿ. ಆ ಫ್ಲೈಟ್ ಅಲ್ಲಿ ನಮ್ಗೆ ಫುಡ್ಸ್ ಕೊಟ್ರು. ಎಲ್ಲಾ ಫ್ಲೈಟ್ಸ್ ಅಲ್ಲೂ ಫುಡ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ, ಕೆಲವೊಂದ್ಸಲ ಕೊಡ್ತಾರೆ, ಕೆಲವೊಂದ್ಸಲ ಕೊಡಲ್ಲ. ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ರು ಫುಡ್ ಕಾಂಪ್ಲಿಮೆಂಟ್ರಿ ಅಂತ, ಕೂಡ ತುಂಬಾ ಚೆನ್ನಾಗಿತ್ತು. ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ನೀಟಾಗಿ ಸರ್ವ್ ಮಾಡ್ತಾ ಇದ್ರು ಎಲ್ಲರೂ ಕೂಡ. ಆಫ್ಟರ್ 1 hour ಆದ್ಮೇಲೆ ಮತ್ತೆ ಇಳ್ಕೊಂಡು ಲಕ್ನೋ ಇಂದ ಪ್ರಯಾಗ್ರಾಜ್ಗೆ ಬಸ್ ಹತ್ತಿದ್ವಿ. ನಾವು ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ 3 o'clock ಅಷ್ಟೊತ್ತಿಗೆ ಪ್ರಯಾಗ್ರಾಜ್ ಇಳಿದ್ವಿ. ಟೈಮ್ ಆಲ್ರೆಡಿ 3:20 ಹತ್ತಿರ ಆಗ್ತಾ ಇದೆ. ಈಗಾಗಲೇ ತುಂಬಾ ಜನ ರಶ್ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ. ಮತ್ತೆ ಇಲ್ಲಿ ಚಳಿ ಬಂದ್ಬಿಟ್ಟು 8 to 7 ಡಿಗ್ರಿ ಇದೆ, ತುಂಬಾ ಚಳಿ ಇರುತ್ತೆ. ಪ್ರಯಾಗ್ರಾಜ್ಗೆ ಬರೋರು ಸ್ವೆಟರ್ ಆತರ ಏನಾದ್ರು ಜಾಸ್ತಿ ತಗೊಂಬರಕ್ಕೆ ಟ್ರೈ ಮಾಡಿ. ಆಲ್ರೆಡಿ ರಶ್ ಸ್ಟಾರ್ಟ್ ಆಗಿದೆ. ಇವಾಗ ನಾನು ತೋರಿಸ್ತಾ ಇರೋದು ಮಾರ್ನಿಂಗ್ 3:30ಲಿ. ಪ್ರಯಾಗ್ರಾಜ್ ಅಲ್ಲಿ ಇಳಿದ್ಮೇಲೆ ಅಲ್ಲಿಂದ ಸಿವಿಲ್ ಲೈನ್ ಅಂತ ಇನ್ನೊಂದು ಬಸ್ ಸ್ಟಾಪ್ ಇರುತ್ತೆ. ಅಲ್ಲಿಗೆ ಬೆಳಗ್ಗೆನೆ, ಎಲ್ಲ ಬೆಳಗ್ಗೆ ಅಂತಲ್ಲ ಮಧ್ಯರಾತ್ರಿ ಕೂಡ ಅಲ್ಲಿಗೆ ಬಸ್ಸಸ್ ಓಡಾಡ್ತಾ ಇರುತ್ತೆ. ನೀವು ಬಸ್ ಹತ್ಕೊಂಡು 20 ರುಪೀಸ್ ಕೊಟ್ರೆ ತಂದು ಸಿವಿಲ್ ಲೈನ್ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾರೆ. ನೀವು ಅಲ್ಲಿಂದ ಇಳ್ಕೊಂಡು ಸುಮಾರು 8 ಕಿಲೋಮೀಟರ್ ಅಷ್ಟು ನಡಿಬೇಕಾಗುತ್ತೆ ತ್ರಿವೇಣಿ ಸಂಗಮ್ ಹತ್ರ. ಇಲ್ಲ ನಾನು ತ್ರಿವೇಣಿ ಸಂಗಮ್ ತನಕ ನಡೆಯಕ್ ಆಗಲ್ಲ ನನ್ಗೆ ಅಂತ ಏನಾರು ಅಂತಂದ್ರೆ 6 ಕಿಲೋಮೀಟರ್ಗೆ ಗಂಗಾ ನದಿ ಇರುತ್ತೆ, ಎಲ್ಲಾ ಪವಿತ್ರವಾದಿದ್ದೇನೆ. ಅಲ್ಲಿ ಬೇಕಾದ್ರೂ ನೀವು ಸ್ನಾನ ಮಾಡ್ಬೋದು. ಇಲ್ಲ ನಾನು ನಡೀತೀನಿ ಅಂತಂದ್ರೆ ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನ ಮಾಡ್ಬೋದು. ಸೊ ರಶ್ ನೋಡಿ ಎಷ್ಟಿದೆ, ತುಂಬಾ ರಶ್ ಇರುತ್ತೆ. ಇದು ಬಂದ್ಬಿಟ್ಟು ಬೆಳಗ್ಗೆ 4:30 ತೆಗಿರೋ ಫುಟೇಜು. ಬೆಳಗ್ಗೆ 4:30ಗೆ ಈ ತರ ರಶ್ ಇರುತ್ತೆ. ನೀವು ಬೆಳಗ್ಗೆ 4:30 ಅಂತಲ್ಲ, ಯಾವಾಗ್ಲೂ ಬಂದ್ರು ಇಲ್ಲಿ ರಶ್ ಇದ್ದೇ ಇರುತ್ತೆ. ನೀವು ಆದಷ್ಟು ರಶ್ ಇಲ್ದಿರೋ ಟೈಮು ಅಂದ್ರೆ ಬೆಳಗ್ಗೆ 1, 2 o'clock, 3 o'clock ಆ ತರ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಇಷ್ಟಿರುತ್ತೆ ಅಷ್ಟೇ ರಶ್. ಆಮೇಲೆ 10 o'clock ಮೇಲೆಲ್ಲ ಬಂದ್ರೆ ಇಷ್ಟು ಆರಾಮಾಗಿ ವಿಡಿಯೋ ತೆಗೆಕ್ಕೆ ಹೋಗಲ್ಲ, ಫುಲ್ ನುಗ್ಲಿರುತ್ತೆ. ಸೊ ನನ್ನ ಸಜೆಷನ್ ಏನಂತಂದ್ರೆ, ನೀವು ಆದಷ್ಟು ಬೇಗ ಅಂದ್ರೆ ಬೆಳಗ್ಗೆ 2-3 ಎಷ್ಟೊತ್ತಿಗೇನೆ ಬಂದು ಸ್ನಾನ ಮಾಡ್ಕೊಂಡು ಹೊರಟೋಗಿ. ಆಮೇಲೆ ಯಾವುದೇ ಕಾರಣಕ್ಕೂ ಏನೇ ಡೌಟ್ ಇದ್ರೂ ಬೇರೆ ಯಾರು ಕೇಳಬೇಡಿ. ಪೊಲೀಸ್, UP ಪೊಲೀಸ್, ಆರ್ಮಿಯವರು, BSF ಎಲ್ಲ ಅಲ್ಲೇ ಇರ್ತಾರೆ. ಅವ್ರನ್ನ ಕೇಳಿ, ಅವ್ರು ಕ್ಲೀನಾಗಿ ಗೈಡ್ ಮಾಡ್ತಾರೆ. ಅಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದ್ಮೇಲೆ, ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ನಡ್ಕೊಂಡ್ ಬಂದ್ಮೇಲೆ ನಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ. ಆ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಸ್ನಾನ ಮಾಡೋಕ್ಕೆ ಅಂತಂದ್ರೆ ಇಲ್ಲಿ ಬಂದ್ಮೇಲೆ ತ್ರಿವೇಣಿ ಸಂಗಮದಲ್ಲಿ ಟೋಟಲ್ ಆಗಿ 5 ಸಲ ಮುಳುಗಬೇಕು. 5 ಸಲ ಮುಳುಗ್ಬೇಕಾದ್ರೂ ಸೂರ್ಯದೇವನ್ನ ನೆನೆಸ್ಕೊಂಡು ಮುಳುಗಬೇಕು, ಶಿವನ್ನ ನೆನೆಸ್ಕೊಂಡು ಮುಳುಗಬೇಕು. ನೆಕ್ಸ್ಟ್ ಅಯೋಧ್ಯೆಗೆ ಹೋಗ್ತೀವಿ. ಅದು ಇನ್ನೊಂದು ಪಾರ್ಟ್ ವಿಡಿಯೋದಲ್ಲಿ ಖಂಡಿತ ಬಂದೇ ಬರುತ್ತೆ. ಥ್ಯಾಂಕ್ ಯು ಆಲ್.